ಇವತ್ತು ಹವಾಮಾನ ಎಷ್ಟು ಚೆನ್ನಾಗಿದೆ, ಬನ್ನಿ ಹ್ಯಾಂಗ್ ಔಟ್ ಅಲ್ಲಿ ಮಜಾ ಮಾಡೋಣ. ನಾನು ತುಂಬಾ ತಿನ್ನೋ ವಸ್ತುಗಳನ್ನ ಇಲ್ಲಿ ತಂದಿದ್ದೀನಿ. ನೋಡ್ಕೊಂಡು ಹೋಗಕ್ಕಾಗಲ್ವಾ? ಕಣ್ ಕಾಣಿಸಲ್ವಾ ನಿಮ್ಗೆ? ಕಣ್ಣಿಲ್ಲ ಅಂತ ಹೇಳಿದ್ ಯಾರು ಹೇಳಿದ್ದು? ನಾನೇ ಹೇಳ್ದೆ. ನಾವು ನೋಡ್ಕೊಂಡೇ ಓಡಿಸ್ತಾ ಇದ್ವಿ, ನೋಡ್ದಿರಾ ಹೇಗ್ ಓಡಿಸೋದು ಅಂತ ಈಗ ತೋರಿಸ್ತೀವಿ ರೀ. ರೈಟ್ ಸೈಡ್ ಎತ್ತ ಗಾಡಿ ಇದೆ. ಇನ್ನು ತೋರಿಸ್ಬೇಕಾ ನೋಡಿದ್ರೆ ಹೇಗೆ ಓಡಿಸೋದು ಅಂತ? ನಿಮ್ಮೆಲ್ರಿಗೂ ಸರಿಯಾಗಿ ಪಾಠ ಕಲ್ಸೋ ಟೈಮ್ ಬಂದಿದೆ ಈಗ. ನಮ್ಮನೆ ಎದುರಾಕೊಳಕ್ ನೋಡ್ತೀರಾ ಅಲ್ಲ, ನಿಮ್ಮೆಲ್ರ ಕೊಬ್ಬು ಹೇಗೆ ಇಳಿಸ್ತೀನಿ ನೋಡ್ತೀರಿ ಈಗ. ನಂಗೆ ಇವ್ರು ಯಾರು ಅಂತ ಗೊತ್ತಾಯ್ತು. ಇವರು ಝೆಡ್ ಸರ್ ನ ಸ್ಟಂಟ್ ಕ್ಲಾಸಸ್ ನ ಸ್ಟೂಡೆಂಟ್ಸು. ಇಲ್ಲಿ ಬಂದು ಶೋ ಆಫ್ ಮಾಡ್ತಿದ್ದಾರೆ. ನಾನು ಇವ್ರಿಗೊಂದು ಸರಿಯಾದ ಪಾಠ ಕಲಿಸ್ತೀನಿ. ನಾನು ಇವಾಗ ನಿಮ್ಗೆ ಎಂತ ಸ್ಟಂಟ್ ತೋರಿಸ್ತೀನಿ ಅಂದ್ರೆ ನೀವು ಕಣ್ಮುಚ್ಚಿ ಸೈಕಲ್ ಓಡಿಸೋದನ್ನ ಮರ್ತೆ ಹೋಗ್ಬಿಡ್ಬೇಕು. ಮೊದಲು ನೀವು ನಿಮ್ ಕಣ್ಣ ಮುಚ್ಕೊಳ್ಳಿ. ನಾನು ಯಾವಾಗ ತೆಗಿ ಅಂತೀನಿ ಅವಾಗ ತೆಗೀರಿ. ಸರಿ, ಓಕೆ. ನಾವು ನೋಡ್ತೀವಿ ಅದೇನ್ ಸ್ಟಂಟ್ ತೋರಿಸ್ತೀರಾ ಅಂತ. ಇನ್ನು ಎಷ್ಟೊತ್ತು ಕಣ್ ಮುಚ್ಕೊಂಡಿರ್ಬೇಕು? ಹಿಂಬಾಲಿಸಿ, ಬಿಡ್ಬಾರ್ದು ಅವ್ರನ್ನ. ನಮ್ಮನ್ನೇ ಕುರಿ ಮಾಡ್ತಾರಾ? ಅವ್ರ ಸೈಕಲ್ನ ಮುರ್ದಾಕ್ಬಿಡೋಣ. ಶಿವ, ಇಲ್ಲಿ ಕೇಳು. ನನ್ನ ಫ್ರೆಂಡ್ಸ್ನ ಸುಮ್ಮನೆ ಬಿಟ್ಬಿಡಿ, ಇಲ್ಲ ಅಂದ್ರೆ ಸರಿ ಇರಲ್ಲ. ಮಗು, ಬೆದರಿಕೆ ಹಾಕ್ತೀಯಾ? ಅದು ಕೂಡ ನನಗೆ. ಮಗು ಅಂತ ಹೇಳ್ಬೇಡಿ ಅಣ್ಣ. ಶಿವ, ಶಿವ ಅಂತ ನನ್ನ ಹೆಸರು. ಶಿವ, ನೀನ್ ಬಂದು ನಮ್ಮನ್ನ ರಕ್ಷಿಸಿದ್ದು ಒಳ್ಳೇದಾಯ್ತು. ಇಲ್ಲ ಅಂದ್ರೆ ನಾವು ಅವನ್ನ ಸುಮ್ನೆ ಬಿಡ್ತಿರ್ಲಿಲ್ಲ. ಸುಮ್ನೆ ಬಿಡ್ತಿರ್ಲಿಲ್ವಾ? ಹೆಗಲ ಮೇಲೆ ಸೈಕಲ್ ಹಾಕೊಂಡು ಓಡೋದ ಇವನು ಕಳ್ಳಂತರ. ಬಾಬ್, ನೀವೆಲ್ಲ ಯಾಕೆ ಲೇಟು? ಸರ್, ಕೆಲವರು ನಮ್ಗೆ ತೊಂದರೆ ಕೊಡಕ್ ನೋಡಿದ್ರು, ಅದಕ್ಕೆ ಅವ್ರಿಗೆ ಪಾಠ ಕಲಿಸ್ತಾ ಇದ್ವಿ. ಪಾಠ ಕಲ್ಸೆ ಬಂದಿದ್ದೀರಾ ತಾನೇ? ಅಲ್ಲಿಂದ ಓಡ್ ಬಂದಿಲ್ಲ ತಾನೇ? ಸರ್, ನಾವು ಪಾಠ ಕಲ್ಸಿ ಬರ್ತಾ ಇಲ್ಲ, ಕಲ್ತು ಬರ್ತಾ ಇದೀವಿ. ಒಬ್ಬ ಹುಡುಗ ಇದ್ದಾನೆ, ಏನ್ ಸೈಕಲ್ ಓಡಿಸ್ತಾನೆ ಅಂತ ಸ್ಟಂಟ್ ನ ನಾವ್ಯಾವತ್ತೂ ನೋಡಿಲ್ಲ. ಅವನ್ ತರ ಸ್ಟಂಟ್ ನ ನೀವು ಮಾಡಕ್ಕಾಗಲ್ಲ. ಎಲ್ಲರಿಗಿಂತ ದೊಡ್ಡ ಸೈಕಲ್ ಸ್ಟಂಟ್ ಮಾಸ್ಟರು ಇಡೀ ಪ್ರಪಂಚದಲ್ಲೇ ನನ್ನ ರೆಕಾರ್ಡ್ ಇದೆ. ಇನ್ಯಾವತ್ತೂ ಈ ತರ ಮಾತಾಡ್ಬೇಡ. ಹಾಗೆ ಆ ಹುಡುಗನ ಹೆಸರೇನು? ಶಿವ, ಶಿವ ಅಂತ ನನ್ನ ಹೆಸರು.
ನೀನ್ ಹೇಳ್ತಾ ಇದೀಯ ಈ ಮಗು ತರ ಸ್ಟಂಟ್ ಯಾರು ಮಾಡಕ್ಕಾಗಲ್ಲ ಅಂತ. ನಾನು ಮಾಡಕ್ಕಾಗಲ್ಲ. ಒಳ್ಳೆ ತಮಾಷೆ. ಇವನಿಗಿಂತ ಒಳ್ಳೆ ಸ್ಟಂಟ್ಸ್ ನ ನೀವೇ ಮಾಡಬಹುದು. ಏನ್ ಬಾಬ್? ಹೌದು ಸರ್. ಎಸ್ ಸರ್. ಸರ್, ನೀವು ಸ್ಟೂಡೆಂಟ್ಸ್ ಕೇಳಿ ನನ್ನ ಫ್ರೆಂಡ್ಸ್ಗೆ ತೊಂದರೆ ಕೊಡೋದನ್ನ ನಿಲ್ಸೋದಿಕ್ಕೆ. ಇವರು ಸುಮ್ಮನೆ ನಮ್ಮ ಫ್ರೆಂಡ್ಸ್ಗೆ ತೊಂದರೆ ಕೊಡ್ತಿದ್ದಾರೆ. ನಾನ್ ಬೇಡ ಅಂತ ಹೇಳ್ತೀನಿ, ಆದ್ರೆ ಒಂದು ಷರತ್ತಿದೆ. ನೀನು ನನ್ನ ಸ್ಟೂಡೆಂಟ್ಸ್ ಜೊತೆಗೆ ಸೈಕಲ್ ಸ್ಟಂಟ್ ಕಾಂಪಿಟೇಷನ್ ಮಾಡಬೇಕು. ನೀನೇನಾದ್ರೂ ಗೆದ್ರೆ ಇವರಿನ್ನ ಯಾವತ್ತೂ ನಿನಗೆ ತೊಂದರೆ ಕೊಡೋದಿಲ್ಲ. ಆದ್ರೆ ನೀನೇನಾದ್ರೂ ಇವ್ರ ಜೊತೆ ಸ್ಟಂಟ್ ಮಾಡೋದಕ್ಕೆ ಇಲ್ಲ ಅಂತಂದ್ರೆ ಆಗ ಇವರು ದಿನಾ ನಿನ್ನ ಸ್ನೇಹಿತರಿಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ನೀವು ಈ ತರ ಚಾಲೆಂಜ್ ಏನಕ್ಕೆ ಇಡ್ತಿದ್ದೀರಾ? ಯಾಕಂದ್ರೆ ನಾನು ನೋಡ್ಬೇಕು ನೀನ್ ಏನ್ ಸ್ಟಂಟ್ ಮಾಡ್ತೀಯಾ ಅಂತ. ಅದು ನನ್ನ ಸ್ಟೂಡೆಂಟ್ ಪ್ರಕಾರ ನಾನು ಮಾಡಕ್ಕಾಗಲ್ಲ ಅಂದ್ರೆ. ಓಕೆ ಸರ್, ನಿಮ್ಮ ಚಾಲೆಂಜ್ ಹೀಗೆ ಇದ್ರೆ ನಾನು ಓಕೆ ಅಂತೀನಿ. ಅರೆ ಶಿವ, ಆಯಿಲಿಂಗ್ ನಾನು ಮಾಡ್ತೀನಿ, ನೀನ್ ಬೇರೆ ಕೆಲಸ ಮಾಡು. ಸಾಯ್ಕುಂಗ್-ಫು ಇದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ನಡಿ ಇದನ್ನ ಓದ್ ನೋಡೋಣ. ಈ ಸೈಕುಂಗ್-ಫು ಏನು? ಸೈಕುಂಗ್-ಫು ಅರ್ಥ ಏನಂದ್ರೆ ಸೈಕಲ್ ಅಲ್ಲಿ ಕುಂಗ್-ಫು ಮಾಡೋದು. ಇದು ಒಂದ್ ರೀತಿಯ ಸ್ಟಂಟ್ಗಳೇ. ವಾವ್, ಏನೇನ್ ಟೆಕ್ನಿಕ್ ಇದೆ? ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ನನ್ ಸೈಕಲ್ ಇದನ್ನೆಲ್ಲ ತಡ್ಕೊಳ್ಳೋ ಹಾಗೆ ಮಾಡ್ಬೇಕು. ನನಗೊಂದು ಡೌಟ್ ಇದೆ, ಕಾಂಪಿಟೇಷನ್ ಆದ್ಮೇಲೂ ಕೂಡ ಅವ್ರು ನಮ್ಮನ್ನ ಸುಮ್ಮನೆ ಬಿಡಲ್ಲ ಅನ್ಸುತ್ತೆ. ನಾವು ಲಡ್ಡು ಸಿಂಗ್ ಸರ್ನ ಜೊತೆ ಕರ್ಕೊಂಡು ಹೋಗ್ಬಹುದು. ಎಸ್, ಅವ್ರನ್ನ ಕರ್ಕೊಂಡು ಹೋಗ್ಬಹುದು. ಅರೆ ಯುಡಿ, ಆಯಿಲ್ ನಂಗೆ ಕೊಡು, ನಾನು ಆಯಿಲಿಂಗ್ ಮಾಡ್ತೀನಿ. ಒಂದ್ ಜಾಗ ತುಂಬಾ ಒಣಗೋಗಿದೆ, ಅಲ್ಲಿ ತುಂಬಾ ಆಯಿಲಿಂಗ್ ಮಾಡ್ಬೇಕು. ಅರೆ ಯುಡಿ, ಇನ್ಮೇಲಿಂದ ನೋಡು, ನಿನ್ ಬ್ರೈನ್ ತುಂಬಾ ಸ್ಪೀಡ್ ಆಗಿ ಫಂಕ್ಷನ್ ಮಾಡುತ್ತೆ. ನಿನ್ ಬ್ರೈನ್ಗೆ ಸರ್ವಿಸಿಂಗ್ ಬೇಕಾಗಿತ್ತು. ಆದಿ, ನಾನು ನಿನ್ನ ಸುಮ್ಮನೆ ಬಿಡಲ್ಲ. ಶಿವ, ಆ ಹುಡ್ಗ ಕಣ್ಣು ಮುಚ್ಕೊಂಡು ಹೇಗ್ ಸೈಕಲ್ ಓಡಿಸ್ತಿದ್ದ? ಅದು ಅವರ ಪೆನ್ಷನ್ ಅಲ್ಲಿ ಬರ್ದಿರಬಹುದು. ಮತ್ತೆ ಅವರ ಪಕ್ಕದಲ್ಲಿರೋರು ಅವ್ರಿಗೆ ಬೆಲ್ ರಿಂಗ್ ಮಾಡಿ ಮಾಡಿ ಅವ್ರಿಗೆ ಸಿಗ್ನಲ್ ಕೊಡ್ತಿರ್ಬಹುದು, ಮುಂದೆ ಹೋಗೋದಿಕ್ಕೆ, ನಿಂತ್ಕೊಳ್ಳೋದಿಕ್ಕೆ, ರೈಟ್ ಹೋಗೋಕೆ ಎಕ್ಸೆಟ್ರಾ. ಅವ್ರಿಗೆ ಯಾವ್ದಾದ್ರು ಕೋಡ್ ಸಿಗ್ನಲ್ಸ್ ಇರುತ್ತೆ. ಶಿವ, ನೀನ್ ಸರಿ ಹೇಳ್ದೆ. ಅವ್ರು ಪ್ರತಿ ಸಲ ಸೈಕಲ್ದು ಬೆಲ್ ರಿಂಗ್ ಮಾಡ್ತಾ ಇದ್ರು. ಶಿವ, ಅವರೆಲ್ಲ ತುಂಬಾ ಚೆನ್ನಾಗಿ ಸ್ಟಂಟ್ಸ್ ಮಾಡ್ತಿದ್ರು. ಇನ್ಮೇಲೆ ನೀನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡು. ಎಸ್, ಪ್ರಾಕ್ಟೀಸ್ ಅಂತೂ ಮಾಡ್ಲೇಬೇಕು. ಕಾಂಪಿಟೇಷನ್ ಯಾವ್ದೇ ಆಗಿರ್ಲಿ ಲೈಟ್ ಆಗಿ ತಗೋಬಾರ್ದು. ಇವತ್ತು ಸೈಕಲ್ನ ಚೆನ್ನಾಗಿ ಸರ್ವಿಸ್ ಮಾಡ್ತೀನಿ, ನಾಳೆಯಿಂದ ಪ್ರಾಕ್ಟೀಸ್ ಶುರು. ಶಿವ, ನಿಂಗೆ ಏನೇ ಹೆಲ್ಪ್ ಬೇಕಾದ್ರೂ ನನ್ನ ಕೇಳು, ನಾನು ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ, ಹೆದರ್ಕೋಬೇಡ. ಹಾ, ಇವ್ ನಿನಗೆ ಹೇಳ್ಕೊಡ್ತಾನೆ ಸೈಕಲ್ ಎತ್ಕೊಂಡು ಕಳ್ತನದಿಂದ ಹೇಗ್ ಹೋಗ್ಬೇಕು ಅಂತ.
ಶಿವ, ಈ ನಡುವೆ ನೀನ್ ಎಲ್ಲಿರ್ತೀಯಾ? ಇಡೀ ದಿನ ಮಾಯ ಆಗಿರ್ತೀಯಾ? ಅಜ್ಜಿ, ನಾನ್ ನಿಮ್ಮ ಹತ್ರ ಸುಳ್ಳು ಹೇಳಕ್ ಆಗಲ್ಲ. ಏನಂದ್ರೆ ನಾಳೆ ಒಂದು ಸೈಕಲ್ ಸ್ಟಂಟ್ ನ ಕಾಂಪಿಟೇಷನ್ ಇದೆ, ಅದಕ್ಕಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಕೇಳು, ನಾನೊಂದು ಒಳ್ಳೆ ರಾಗ ಹಾಡ್ತೀನಿ, ನೀನ್ ಖಂಡಿತ ಜಯ ಗಳಿಸ್ತೀಯ. ಹಾಡ್ತೀನಿ. ನನ್ ಹಾಡು ಕೇಳೋದಕ್ಕೆ ಒಬ್ರಾದ್ರೂ ಇದಾರಲ್ಲ. ಆದ್ರೇನಂತೆ, ನಾನು ಒಬ್ನೇ ಹಾಡೋದು ತುಂಬಾ ಚೆನ್ನಾಗಿರುತ್ತೆ. ಆ ಮಜಾ ಬೇರೆಯವ್ರ ಎದುರು ಸಿಗಲ್ಲ. ನಾನು ಏಕಾಂತದಲ್ಲಿ ಹಾಡ್ತೀನಿ, ಯಾರು ನನಗ್ ಡಿಸ್ಟರ್ಬ್ ಮಾಡಬಾರ್ದು. ಸ್ನೇಹಿತರೆ, ಇವತ್ತು ಶಿವ ಹೇಳಿದಾನೆ ಸೈಕಲ್ ಕಾಂಪಿಟೇಷನ್ ಇದೆ ಅಂತ. ನನಗೆ ನನ್ನ ಬಾಲ್ಯದ ನೆನಪಾಗ್ತಾ ಇದೆ. ನಾನ್ ಚಿಕ್ಕವನಿದ್ದಾಗ ಎಷ್ಟು ಚೆನ್ನಾಗಿ ಸೈಕಲ್ ಓಡಿಸ್ತಾ ಇದ್ದೆ ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ಚೆನ್ನಾಗಿ ಅಂತ. ನಾನು ಅಷ್ಟರಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತೀನಿ. ಓಕೆ ಬಾಯ್ಸ್, ಗೆಟ್ ರೆಡಿ. ಶಿವ ಮತ್ತು ಬಾಬ್ ಎಲ್ಲ ಅಡಚಣೆಗಳನ್ನು ಒಟ್ಟಿಗೆ ಪಾರ್ ಮಾಡ್ತಾರೆ. Okay boys, ready? Get set and go! Very good, very good. ತುಂಬಾ ಚೆನ್ನಾಗಿದೆ. ವಾಹ್ ವಾಹ್. ಜೋರಾಗಿ ಹೋಗು. ತುಂಬಾ ಚೆನ್ನಾಗಿದೆ. ವಾಹ್
ಕಾಪಾಡಿ ಕಾಪಾಡಿ ಯಾರಾದ್ರೂ. ಇಲ್ಲ ಇಲ್ಲ 4 ಸಿಂಪಲ್ ಸ್ಟಂಟ್ ಮಾಡಕ್ಕಾಗಿಲ್ಲ ನಿನ್ ಕೈಲಿ. ಏನಿದೆ ಪ್ರಾಬ್ಲಮ್ ಏನಿದೆ ಇದ್ರಲ್ಲಿ? ನೋಡು ನೋಡು. ಅಯ್ಯೋ ಇಲ್ಲ. ನನ್ನ ಹೆಸರು ಪೂರಾ ಹಾಳು ಮಾಡ್ಬಿಟ್ಟ. ಗೆಳೆಯರೆ, ನಾವು ಸೋಲು ನಾವು ಒಪ್ಕೋಬಾರ್ದು. ಬನ್ನಿ, ಇವ್ರಿಗೆ ಇವತ್ತು ಬುದ್ಧಿ ಕಲಿಸ್ಲೇಬೇಕು. ಕಮಾನ್. ನಡಿ. ಇದೇನು? ಸಾಯ್ ಕುಂಫು. ನೀವ್ ಇಲ್ಲಿವರೆಗೂ ಬರೀ ಕುಂಫು ಕೇಳಿರ್ಬೇಕು. ಇದು ಸಾಯ್ ಕುಂಫು ಅಂದ್ರೆ ಸೈಕಲ್ ಕುಂಫು. ಇನ್ನು ಯಾರಾದ್ರೂ ಬಾಕಿ ಇದಾರಾ ಅಥವಾ ನಿಲ್ಸೋಣ್ವಾ? ಸಾಕು ಸಾಕು, ನೀನ್ ತುಂಬಾ ಚೆನ್ನಾಗಿ ಸ್ಟಂಟ್ ಮಾಡ್ತೀಯ. ನಾನು ಮತ್ತೆ ನನ್ನ ಸ್ಟೂಡೆಂಟ್ಸ್ ನಿನ್ ಮುಂದೆ ಏನೂ ಇಲ್ಲ. ನೀನ್ ನನ್ಗೆ ಒಳ್ಳೆ ಪಾಠ ಕಲ್ಸಿದ್ಯಾ. ಯಾವಾಗ್ಲೂ ನಮ್ ಕಲೆ ಮೇಲೆ ನಮ್ಗೆ ದುರಹಂಕಾರ ಇರಬಾರ್ದು. ಐ ಆಮ್ ಸಾರಿ, ನನ್ನಿಂದ ನಿಮ್ಗೆಲ್ಲ ತುಂಬಾ ಏಟ್ ಬಿತ್ತು. ಸ್ನೇಹಿತರೆ, ಶಿವ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದಾನೆ ಮತ್ತೆ ಫೈಟ್ ಮಾಡಿದ್ದಾನೆ. ಈ ಕ್ಷಣದಲ್ಲಿ ನಾನ್ ನಿಮ್ಗೋಸ್ಕರ ಒಂದು ಅತಿ ಸುಂದರವಾದ ಹಾಡ್ ಹಾಡ್ತೀನಿ.